ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ರಮ್ಯಕುಮಾರ್ ಕ್ರಿಯೇಷನ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ, ಎಡತೊರೆ ಜಾತ್ರೆ. ಹಳೆ ಊರು ಎಡತೊರೆ ಜಾತ್ರೆ ಅಂತ. ಇದು ಕೆ ಆರ್ ನಗರದಲ್ಲಿದೆ. ತೇರು ಬಂದು ನೆನ್ನೆನೇ ಆಗಿತ್ತು. ಸೊ ನಂಗೆ ನೆನ್ನೆ ಆರ್ಡರ್ ಇದ್ದಿದ್ದರಿಂದ ಬೆಂಗಳೂರಲ್ಲಿದ್ದೆ. ಬೇಗ ರೀಚ್ ಆಗೋಕ್ಕಾಗಲಿಲ್ಲ. ಅಲ್ಲಿಂದ ಬೇಗ ಬಂದು ನಾವು ಜಾತ್ರೆನ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಆರ್ಡರ್ ಇದ್ದರೆ ಮಾಮೂಲಿ ಅಂದರೆ ಅಲ್ಲೇ ಆಗುತ್ತೆ, ಹೋಗೋಕ್ಕೆ ಒಂದಿನ ಬರೋಕ್ಕೆ ಒಂದಿನ ಅನ್ನೋ ಥರ ಹಾಗೆ ಆಗುತ್ತೆ. ಇಲ್ಲಿಂದ ಮೈಸೂರು ಟು ಬೆಂಗಳೂರು ಹೋಗಲೇಬೇಕು ಅಂದರೆ ಟೈಮ್ ಬೇಕೇ ಬೇಕಲ್ಲ. ಹಂಗಾಗಿ ಬರ್ಲಿಕ್ಕೆ ಟೈಮ್ ಆಗೋಯಿತು. ಅಂದರೆ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಬರೋಕ್ಕೆ. ಆಮೇಲೆ ಯಾರೋ ಹೇಳಿದ್ರು ಇನ್ನೂ 2 ದಿನ ಇರುತ್ತೆ ಜಾತ್ರೆ, ಹೋಗಿ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮಾರನೇ ದಿನ ಹೋಗ್ತಾಯಿದ್ದೀವಿ. ಲೈಟ್ಸ್ ಎಲ್ಲ ನೋಡೋಣ ಅಂತ ಅಂದ್ಬಿಟ್ಟು. ಇನ್ನೂ ಅಂಗಡಿಗಳೆಲ್ಲ ಇತ್ತು, ಆಟ ಸಾಮಾನು ಅಂಗಡಿಗಳೆಲ್ಲ. ಲೇಪನ್ ಇಲ್ಲಿಂದನೇ ಅಪ್ಲಿಕೇಶನ್ ಹಾಕ್ತಾಯಿದ್ದಾನೆ, ನನಗೆ ಇದು ಬೇಕು, ನಂಗೆ ಅದು ಬೇಕು ಅಂತ ಹೇಳ್ಬಿಟ್ಟು. ಇವಾಗ ಮೊದಲಿನಷ್ಟಿಲ್ಲ, ಇವಾಗ ಕಡಿಮೆ ಮಾಡ್ಕೊಂಡವನೇ. ಅಷ್ಟೊಂದೇನು ಕೇಳಲ್ಲ, ಇಷ್ಟ ಏನು ಪಡೋಲ್ಲ. ಅಪ್ಪ ಇದು ಮುರಿದೋಗುತ್ತೆ ಕಣಪ್ಪ, ಇದೆಲ್ಲ ಬೇಡ ಕಣಪ್ಪ, ವೇಸ್ಟ್ ಕಣಪ್ಪ ಅಂತ ಹೇಳ್ತಿರುತ್ತೆ ಮಗು. ಅಂದರೆ ಒಂದೊಂದು ಇಷ್ಟಪಡ್ತಾನೆ. ಇವಾಗೆಲ್ಲ ಕೊಡ್ಸೋದೇ ಅಪರೂಪ ಅಲ್ವ, ಹಂಗಾಗಿ ಈ ಜಾತ್ರೆಗಳು ಸಿಗೋದು ಅಪರೂಪ. ಹಂಗಾಗಿ ಆಯ್ತಪ್ಪ ಕೊಡ್ಸೋಣ, ಫಸ್ಟು ದೇವಸ್ಥಾನ ಹೋಗಿ ನೋಡ್ಕೊಂಬರೋಣ. ಈಗ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡು ಹೋಗು, ನಿಂಗೆ ಯಾವುದೋ ಬೇಕು, ಆಮೇಲೆ ಅಲ್ಲಿಂದ ಬರ್ತಾ ನಿಂಗೆ ಯಾವ್ದು ಬೇಕೋ ತಗೊಳ್ಳಿವಂತೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋದ್ವಿ. ಅಂದರೆ ಜಾತ್ರೆ ಅಂದ್ರೇ ಖುಷಿ ಅಲ್ವಾ ನಮ್ಗೆ. ಈ ಥರ ಸಿಕ್ಕೋರಿದ್ದಾಗ ಜಾತ್ರೆ ಸಿಕ್ಕಿದ್ರೆ, ಜಾತ್ರೆ ಅವಾಗವಾಗ ಜಾತ್ರೆಗಳು ಅಂದರೆ ಊರುಗಳಲ್ಲಿ ಊರಹಬ್ಬಗಳು ಮಾಡೋರು ತುಂಬ ಖುಷಿ ಆಗೋದು. ಎಲ್ಲ ಊರಹಬ್ಬನೂ ಅಟೆಂಡ್ ಮಾಡೀವಿ ನಾವು. ಆವಾಗ ರಜೆ ಟೈಮಲ್ಲಿ ಊರಹಬ್ಬಗಳು ಸಿಗ್ತಾ ಇದ್ದಿದ್ದು. ಆವಾಗ ಹಬ್ಬ ಅಂದ್ರೇ ಸಾಕು, ಈ ಥರ ಎಲ್ಲ ಅಂಗಡಿ ಎಲ್ಲ ಇರೋದು, ಅಂಗಡಿ ಸಾಲು ತುಂಬಾ ಇರೋದಲ್ಲಿ. ಇವಾಗ ಅಷ್ಟಾಗಿ ಯಾರೂ ಅಷ್ಟು ಅಂಗಡಿ ಸಾಲುಗಳನ್ನ ಇಡೋದೇ ಇಲ್ಲ. ಈ ಥರ ಏನಾದರೂ ದೇವಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಜಾತ್ರೆಗಳಲ್ಲಿ ಅಷ್ಟೇ ಈ ಥರ ಎಲ್ಲ ನೋಡೋಕ್ಕಾಗೋದು. ಸೊ ನಾವು ಕೂಡ ಈಗ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು, ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಸೊ ನಾವು ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದೊಳಗೆ ಎಂಟ್ರಿ ಆದ್ವಿ. ಜನ ಏನು ಅಷ್ಟು ರಶ್ ಇರಲಿಲ್ಲ. ನಿನ್ನೆಂತೂ ತುಂಬ ರಶ್ ಇರುತ್ತೆ. ಸೊ ಹಂಗಾಗಿ ಇವತ್ತಂತೂ ಸ್ವಲ್ಪ ಚೆನ್ನಾಗಿ ನೆಮ್ಮದಿಯಾಗಿ ದೇವಸ್ಥಾನದಲ್ಲಿ ದೇವ್ರನ್ನ ದರ್ಶನ ಮಾಡಿದಂಗಾಯಿತು. ನೋಡಿ ಇದೇ ದೇವರದು. ನಾವು ಮೋಸ್ಟ್ಲಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಂಗಿಲ್ವೇನೋ ಅಂದ್ಕೊಂಡ್ವಿ. ಮೊದಲೆಲ್ಲ ಇತ್ತು ವಿಡಿಯೋ ಮಾಡ್ಕೊಬೋದು ಅಂತ, ಇವಾಗೆಲ್ಲ ಏನೋ ಚೇಂಜ್ ಮಾಡಿರ್ತಾರೇನೋ ರೂಲ್ಸ್ನೆಲ್ಲ ಅಂತ ಅಂದ್ಕೊಂಡ್ವಿ. ಸೊ ಏನಿರಲಿಲ್ಲ, ವಿಡಿಯೋಸ್ ಎಲ್ಲ ಮಾಡ್ಕೊಬೋದಾಗಿತ್ತು. ಹಂಗೂ ಕೇಳಿದ್ವಿ ಮಾಡ್ಕೊಳ್ಳೋದ ಅಂತ. ಮಾಡ್ಕೊಳ್ಳಿ ಅಂತ ಹೇಳಿದ್ರು ಐನೂರು. ಸರಿ ಅಂದ್ಬಿಟ್ಟು ನೀವು ಕೂಡ ದರ್ಶನ ತೊಗೊಂಡ್ರಿ ಅಂತ ಅಂದ್ಕೊತೀವಿ. ದೇವ್ರ ಹತ್ರ ಹಂಗೆ ಬೇಡ್ಕೊಂಬಿಡಿ, ಏನು ಬೇಕು ಏನು ಬೇಡ ಅಂತ. ಈ ದೇವರ ಹೆಸರು ಬಂದು ಅರ್ಕನಾಥೇಶ್ವರ ದೇವಸ್ಥಾನ, ಈಶ್ವರ ದೇವಸ್ಥಾನ. ಸೊ ಇದು ಬ್ಯಾಕ್ ಸೈಡು. ಇದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಗೊತ್ತಾ. ಫೋಟೋಶೂಟ್ ಮಾಡ್ಕೊಳ್ಳಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬಿಡಿ. ನಮ್ಮ ಕೆ ಆರ್ ನಗರನೇ ಹೆಂಗೆ ಒಂದು ಒಳ್ಳೆ ಫೋಟೋಶೂಟ್ ಮಾಡ್ಕೊಳ್ಲಿಕ್ಕಂತೂ ಒಂದು ಒಳ್ಳೆ ಪ್ಲೇಸು. ಸುತ್ತಮುತ್ತಲೂ ತುಂಬ ಚೆನ್ನಾಗಿರೋ ಊರುಗಳಿದ್ದಾವೆ, ಗದ್ದೆ ಇದೆ. ಆಮೇಲೆ ಈ ಥರ ಅದು ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿವೆಲ್ಲ. ಸೊ ಈ ಥರ ದೇವಸ್ಥಾನಗಳನ್ನೆಲ್ಲ ನೀವು ನೋಡ್ಬೋದು. ಚುಂಚನಕಟ್ಟೆಯಲ್ಲಿ ಶ್ರೀರಾಮ ಕೋದಂಡರಾಮ ದೇವಸ್ಥಾನ ಇದೆ. ಸೊ ಅದು ಕೂಡ ಅಷ್ಟೇ. ಬಟ್ ಈ ದೇವಸ್ಥಾನದಲ್ಲಿ ಇನ್ನೂ ಚೆನ್ನಾಗಿ ಫೋಟೋಶೂಟ್ ಮಾಡ್ಬೋದು. ಆ ಕಂಬಗಳದೆಲ್ಲ ತುಂಬ ಚೆನ್ನಾಗಿದ್ದಾವೆ. ನನಗದೊಂದು ಆಸೆ, ಫೋಟೋಶೂಟ್ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು. ಸ್ವಲ್ಪ ಏರ್ಸ್ ಎಲ್ಲ ಕಡಿಮೆ ಇದೆ ಅಲ್ವಾ, ಇನ್ನೂ ಇವಾಗ ಗ್ರೋತ್ ಆಗ್ತಿದೆ. ಸ್ವಲ್ಪ ಜಡೆ ಹಾಕೋಂಗೆ ಹೇರ್ಸ್ ಬರಲಿ, ಆವಾಗ ನೀಟಾಗಿ ಒಂದೊಳ್ಳೆ ಸ್ಯಾರಿ ಹಾಕ್ಕೊಂಡು ಒಂದೊಳ್ಳೆ ಫೋಟೋಶೂಟ್ ಮಾಡಿಸ್ಕೊಬೇಕು ಅಂತ ಅದಂತೂ ಆಸೆ ತುಂಬ ವರ್ಷಗಳಿಂದ ಇದೆ. ಸೊ ಕಾಯಬೇಕು ಆ ಟೈಮ್ಗೋಸ್ಕರ ಅಷ್ಟೇ. ಇನ್ನು ನಾನು ಯಾಕೆ ಅಲ್ಲಿ ಕಂಬ ಹಿಂಗೆ ಹೊಡೆದೆ ಅಂತಂದರೆ, ಅದು ಚಂಡಿಕೇಶ್ವರ ದೇವಸ್ಥಾನ ಅಂತ, ಅಂದರೆ ದೇವಿಯದು. ಮಕ್ಕಳು ಮನೆಯಲ್ಲಿ ಚಂಡಿ ಹಿಡಿಯೋ ಮಕ್ಕಳು ಇರ್ತಾರಲ್ಲ, ಸೊ ಅವ್ರನ್ನ ಕಂಟ್ರೋಲ್ ಮಾಡುತ್ತಂತೆ ದೇವರು. ಹಂಗಾಗಿ ಅದನ್ನು ಹಿಂಗೆ ಬಡಿದು ಎಬ್ಬರಿಸ್ಬೇಕಂತೆ.
ಅದೇನೋ ನಿದ್ದೆ ಮಾಡ್ತಿರುತ್ತೆ, ಹಿಂಗೆ ಬಡ್ದು ಎಬ್ಬಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಜೋರಾಗಿ ಹಿಂಗೆ ಟಪ ಟಪ ಅಂತ ಹೊಡಿತಾರೆ. ಆಮೇಲೆ ಕಡಲೆಪುರಿ ಎಲ್ಲ ದೇವರಿಗೆ ಅರ್ಪಿಸಿದ್ದಾರೆ, ಅದೇನೋ ನನಗಷ್ಟು ಗೊತ್ತಿಲ್ಲ. ಆಮೇಲೆ ಈ ದೇವಸ್ಥಾನದಲ್ಲಿ ಈ ಸುತ್ತ ಈಗ ನಾನು ಪ್ರದಕ್ಷಿಣೆ ಹಾಕೋದ್ನಲ್ಲ, ಅಲ್ಲಿ ಬೆಳಗ್ಗೆ ಹೊತ್ತು ಕಾಣುತ್ತೆ. ಒಂದ್ಸರಿ ಬೆಳಗ್ಗೆ ಹೊತ್ತು ನಾನು ವಿಡಿಯೋ ಮಾಡಿ ಕೂಡ ಯಾವಾಗಾದರೂ ಶೇರ್ ಮಾಡ್ತೀನಿ. ಅಲ್ಲಿ ಪ್ರತಿಯೊಂದು ಲಿಂಗನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಯೊಂದು ಪುಟ್ಟ ಪುಟ್ಟ ದೇವಸ್ಥಾನ ಕೂಡ ಇದೆ ಅದರೊಳಗೆ. ಎಷ್ಟೊಂದು ಲಿಂಗಗಳಿದ್ದಾವೆ ಗೊತ್ತಾ, ಮೋಸ್ಟ್ಲಿ 21 ಲಿಂಗ ಇದ್ದಾವೆ, ಲಿಂಗಗಳಿದ್ದಾವೆ ಅಂತ ಅನಿಸುತ್ತೆ. ಸೊ ಆ ಥರ ಎಲ್ಲ ಮಾಡಿದ್ದಾರೆ. ಅದೆಲ್ಲ ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ನೋಡಬೇಕು, ತುಂಬಾ ಚೆನ್ನಾಗಿದೆ. ಇನ್ನು ನನಗೆ ಈ ದೇವಸ್ಥಾನಕ್ಕೆ ಯಾವಾಗ ಬರೋಕ್ಕೂ ಇಷ್ಟನೇ. ಈ ಥರ ದೇವಸ್ಥಾನಗಳಿಗೆ ತುಂಬಾ ಇಷ್ಟಪಡ್ತೀನಿ. ಚುಂಚನಕಟ್ಟೆ ರಾಮ ದೇವಸ್ಥಾನ ಅಷ್ಟೇ, ಈ ದೇವಸ್ಥಾನಕ್ಕೂ ಅಷ್ಟೇ. ಆಮೇಲೆ ಇಲ್ಲಿ ದೊಡ್ಡದಾಗಿ ಹೊಳೆ ಕೂಡ ಎಲ್ಲ ಹರಿಯುತ್ತೆ ಇಲ್ಲೂ. ಅಂದರೆ ಇಲ್ಲಿಂದ ಪಕ್ಕದೂರಿಗೆ ಹೋಗಬೇಕು ಅಂತಂದರೆ ಇಲ್ಲಿರೋ ಬ್ರಿಡ್ಜ್ನ ದಾಟಿ ಹೋಗಬೇಕು, ಅಂದರೆ ಬ್ರಿಡ್ಜ್ ಮೇಲೆ ಹೋಗಬೇಕು. ಸೊ ಟ್ರೈನ್ ಹೋಗ್ಲಿಕ್ಕೂ ಬ್ರಿಡ್ಜು, ಬಸ್ ಹೋಗ್ಲಿಕ್ಕೂ ಬ್ರಿಡ್ಜ್ ಇದೆ. ಸೊ ಅದು ನೋಡ್ತಿದ್ರೇ ಭಯ ಆಗ್ತಿರುತ್ತೆ, ಕೆಳಗಡೆ ಅಷ್ಟು ನೀರು ಹೋಗ್ತಾ ಇರುತ್ತೆ, ಮೇಲೆ ಬ್ರಿಡ್ಜು. ಅದು ನಾನು ಎಷ್ಟೊಂದು ಸರಿ ವಿಡಿಯೋ ಮಾಡಿ ಕೂಡ ನಾನು ಹಾಕಿದ್ದೀನಿ. ಒಂಥರ ಒಳ್ಳೆ ಫೀಲ್ ಅದು ನೋಡಲಿಕ್ಕೆ, ಒಂದು ಆನಂದ. ಒಂದು ಕಡೆ ತುಂಬ ಭಯ ಕೂಡ ಆಗ್ತಿರುತ್ತೆ. ಅಂದರೆ ತುಂಬ ಇಷ್ಟ ನನಗೆ ದೇವಸ್ಥಾನ ಅಂತ ಅಂದರೆ. ಯಾವಾಗಲೂ ಬರೋಕ್ಕಾಗಲ್ಲ, ಯಾವಾಗಾದರೂ ಅವಾಗವಾಗ ಬಂದು ಹೋಗ್ತಾ ಇರ್ತೀವಿ. ಇನ್ನು ನಿಮ್ಮಲ್ಲಿ ಕಡಲೆಪುರಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ಇಲ್ಲಿ, ಸೊ ಇದ್ರ ಜೊತೆಲಿ ಏನು ಖರ್ಜೂರ ಅದನ್ನು ಕೂಡ ಇಟ್ಕೊತಾರೆ. ಯಾವಾಗಲೂ ಖರ್ಜೂರನೂ ಇಲ್ಲಿ ಸಿಗುತ್ತೆ, ಅದೊಂದು ಸ್ಪೆಷಲ್ಲು. ಹಲ್ವಾ ಅದೆಲ್ಲ ಸಿಗುತ್ತೆ. ಇನ್ನು ಲೇಪನು ಆಟ ಸಾಮಾನು ನೋಡೋಣ ಅಂತ ಅಂದ್ಬಿಟ್ಟು ಬಂದೆ ನಾನು. ಅದೇನೋ ಸ್ಟೀಲ್ ಪಾತ್ರೆಗಳೆಲ್ಲ ಇತ್ತು, ಅದು ಒಂದೊಂದು ಗಟ್ಟಿ ಇರೋ ಪಾತ್ರೆಗಳೆಲ್ಲ ಸಿಗುತ್ತೆ. ಸೊ ಆ ಥರದ್ದು ನೋಡೋಣ ಅಂದ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೆ. ಸ್ವಲ್ಪ ಸುಲಭ ಇರೋದೇ ಇತ್ತು. ಸೊ ಬೇಡ ಅಂದ್ಬಿಟ್ಟು ರಫ್ಯೂಸು, ಮಾಮೂಲಿ ಅಡುಗೆ ಅಂದರೆ ರಫ್ಯೂಸೇ ತಾನು ಯಾವಾಗಲೂ ಮಾಡ್ತಾ ಇರ್ತೀವಿ, ಅಗ್ಲಗ್ಲ ಚೇಂಜ್ ಮಾಡೋಕ್ಕಾಗಲ್ಲ ಪಾತ್ರೆಗಳನ್ನ ಅಂತ ಹೇಳ್ಬಿಟ್ಟು ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಲೇಪನ್ಗೆ ಏನು ಬೇಕೋ ಅವನು ನೋಡ್ಕೊತಾ ಇದ್ದಾನೆ. ಒಂಥರ ಈ ಅಂಗಡಿ ಸಾಲುಗಳು ನೋಡೋದೇ ಒಂದು ದೊಡ್ಡ ಖುಷಿ. ಒಂಥರ ಖುಷಿನೇ ಬಿಡಿ. ಒಂಥರ ನಮಗೆ ಚಿಕ್ಕವರಿದ್ದಾಗ ಈ ಥರ ದೇವಸ್ಥಾನಕ್ಕೆ ಜಾತ್ರೆಗಿಂತ ಈ ಥರ ಅಂಗಡಿ ಸಾಲು ನೋಡೋಕ್ಕೆ ಏನಾದರೂ ಕೊಡ್ಸ್ಕೊಳ್ಲಿಕ್ಕೆ ಯಾರ್ದು ಹೋಗ್ತಿದ್ವಿ, ಅಷ್ಟು ಖುಷಿ. ನೋಡ್ಕೊಂಡು ನಿಂತ್ಕೊಂಬಿಡೋದು ಈ ಥರ ಎಲ್ಲ ಮಾಡ್ತಿದ್ವಿ. ನಮ್ಮ ಮನೆಯಲ್ಲಿ ಈ ಥರ ಜಾತ್ರೆ ಕರ್ಕೊಂಡೋದ್ರೆ ಬಿಗ್ಗೆ ಕೈ ಹಿಡ್ಕೊಳ್ಳೋರು, ಕೈ ಬಿಡ್ತಿರ್ಲಿಲ್ಲ. ಅಯ್ಯೋ ಅಂಗಡಿ ಸಾಲು ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತವೆ ಮಕ್ಳುಗಳು ಅಂತ ಅಂದ್ಬಿಟ್ಟು. ಆಮೇಲೆ ಅದು ಬೆನ್ನು ಕೆರೆಯೋ ಕಡ್ಡಿ ಅದು ಏನು ಕಡ್ಡಿ ಅಂದರೆ ಬೆನ್ನು ಕೆರೆಯೋ ಕಡ್ಡಿ, ಅದು ನಮ್ಮ ಅಮ್ಮನ ಮನೆಗೆ ಹೋಯ್ತು. ಅದು ಥರ ಚೆನ್ನಾಗಿತ್ತು, ಅದರಲ್ಲಿ ನಾವು ಊರಿಗೆ ಹೋದಾಗೆಲ್ಲ ಆಟಾಡ್ತಿದ್ವಿ. ಅದಕ್ಕೆ ಅದನ್ನು ತೊಗೊಂಡೆ. ಬರೀ 20 ರುಪೀಸಿಗೆ ಸಿಕ್ತು. ನಮ್ಮಮ್ಮ 100 ರುಪೀಸ್ ಕೊಟ್ಟು ತಂದಿತ್ತಂತೆ, ಬಟ್ ಕ್ವಾಲಿಟಿ ಏನು ಚೇಂಜ್ ಇರುತ್ತೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಇರುತ್ತೆ. ನನಗೆ 20 ರುಪೀಸಿಗೆ ಸಿಕ್ತು, ಇರಲಿ ಬಿಡಿ ಅಂದ್ಬಿಟ್ಟು ಒಂದು ತೊಗೊಂಡೆ. ಆಮೇಲೆ ಲೇಪನ ಜೀಪ್ ಕೇಳ್ತಾ ಇದ್ದ, ಒಂದು ರಿಮೋಟ್ ಕಾರ್ ಕೂಡ ಕೇಳ್ತಿದ್ದ. ಬೇಡ, ಅವನು ಜಾಸ್ತಿ ಎಲ್ಲ ತೆಗೆದು ಮೆಕ್ಯಾನಿಕ್ ಮಾಡೋದು ಜಾಸ್ತಿ ಅಂತ ಹೇಳ್ಬಿಟ್ಟು ನನಗೆ ಆ ಜೀಪ್ ಇಷ್ಟ ಆಯಿತು. ಸೊ ಕೊಡಿಸಿದ್ರೆ ಆ ಜೀಪ್ ಕೊಡಿಸ್ಬೋದಲ್ವ ಅಂದ್ಬಿಟ್ಟು ಅದು ಕೂತ್ಕೊಂಡು ಅವರು ನಿಂತು ತೋರಿಸ್ತಾಯಿದ್ರು. ಸೊ ನಮ್ಮ ವೆಯ್ಟ್ಗೂ ತಡೆಯುತ್ತದು ನೋಡಿ ಅಂತ ಅಂದ್ಬಿಟ್ಟು ತೋರಿಸ್ತಾಯಿದ್ರು. ಸೊ ನೋಡೋಣ ಅಂತ ಹೇಳ್ಬಿಟ್ಟು ಅದೊಂದು ಜೀಪ್ ತೊಗೊಂಡು ಮನೆ ಕಡೆ ಹೊರಟು ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.